ಚತುರ ಕೋತಿಯು ಮತ್ತು ಮೊಸಳೆ. ಒಂದು ಕಾಲದಲ್ಲಿ ಒಂದು ಚತುರ ಕೋತಿ ಒಂದು ನದಿಯ ತಟದ ಬಳಿಯಿರುವ ದೊಡ್ಡ ಮಾವಿನ ಮರದಲ್ಲಿ ವಾಸಿಸುತ್ತಿತ್ತು. ಅದು ಬಹುಷ್ಟು ಸಂತೋಷದಿಂದ ದಿನನಿತ್ಯ ಗೋಧಿ ಮಾವುಗಳನ್ನು ತಿನ್ನುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನದಿಯಿಂದ ಹೊರಬಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಬಂದು ಕೋತಿ ಅದನ್ನು ನೋಡಿ ಕರುಣಿತನದಿಂದ ಕೆಲ ಮಾವುಗಳನ್ನು ಕೆಳಗೆ ಎಸೆಯಿತು. ಮೊಸಳೆಪುಳು ಆ ಮಾವುಗಳು ಬಹಳ ಇಷ್ಟವಾಯಿತು. ಆ ದಿನದಿಂದ ಮೊಸಳೆ ಪ್ರತಿದಿನ ಮರದ ಬಳಿಗೆ ಬರುತ್ತಿತ್ತು. ಹೀಗೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಮೊಸಳೆ ಹೇಳಿತು, ನಿನ್ನ ಹೃದಯ ಬಹಳ ರುಚಿಯಾಗಿರಬೇಕು, ಏಕೆಂದರೆ ನೀನು ಇಷ್ಟು ಸಿಹಿ ಮಾವುಗಳನ್ನು ತಿನ್ನುತ್ತೀಯಂತೆ. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕೆಂದು ಹೇಳಿದ್ದಾಳೆ. ಕೋತಿ ಆ ಮಾತು ಕೇಳಿ ಶಾಕ್ ಆದರೂ ಶಾಂತವಾಗಿತ್ತು. ಅದು ಬುದ್ಧಿವಂತಿಕೆಯಿಂದ ಉತ್ತರಿಸಿತು, ಅಯ್ಯೋ, ನೀನು ಮೊದಲೇ ಹೇಳಿದ್ದರೆ ಚೆನ್ನಾಗಿತ್ತು. ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ನನಗೆ ಮರದ ಬಳಿ ಹೋಗಲು ಸಹಾಯ ಮಾಡು, ನಾನು ತಂದುಕೊಡುತ್ತೇನೆ. ಮೂಢ ಮೊಸಳೆ ಇದನ್ನು ನಂಬಿತು ಮತ್ತು ಮರದ ಬಳಿ ಹಿಂತಿರುಗಿತು. ಮರದ ಬಳಿ ಬಂತು ಅಂದರೆ ಸಾಕು, ಕೋತಿ ತಕ್ಷಣವೇ ಮರದ ಮೇಲಕ್ಕೆ ಜಿಗಿದು ಹೇಳಿತು, ಓ ಮೂರ್ಖ ಮೊಸಳೆ, ಯಾರಿಗೂ ಹೃದಯವನ್ನು ದೇಹದ ಹೊರಗೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಹೋಗು ಈಗ, ಮತ್ತೆ ಕಣ್ಮುಂದೆ ಬರುವೇನು ಅನ್ಕೋಬೇಡ.